Hey guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಆಫ್ಟರ್ RCB ನೋಡುವಂಥ ಟೀಮ್ ಯಾವುದು ಅಂತಂದರೆ ನಾವು CSK ಕಡೆ ಗಮನ ಹರಿಸ್ಬೇಕು. ಯಾಕೆಂದರೆ 43 ಕೋಟಿ ಇಟ್ಕೊಂಡಿದ್ರು ಇವರು ಆಪ್ಷನಲ್ಲಿ. ಮೆಜಾರಿಟಿ ಪ್ಲೇಸ್ಗಳನ್ನ ಬಿಟ್ಟಿದ್ರು, ದೊಡ್ಡ ದೊಡ್ಡ ಪುಡಾಂಗ್ ಪ್ಲೇಸ್ಗಳನ್ನ ಬಿಟ್ಟು ಏನೇನೋ ಮಾಡ್ಕೊಂಡಿದ್ರು ಇವರು, ಟ್ರೇಡ್ ಗಿಡೆಲ್ಲ ಮಾಡ್ಕೊಂಡು. ಸೊ ಓಕೆ, ಇವಾಗ ನೋಡುವಂಥ ಸಮಯ ಇವರ ಕಂಪ್ಲೀಟ್ ಸ್ಕ್ವಾಡ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ರಿಟೈರ್ಡ್ ಪ್ಲೇಯರ್ಸ್ ಜೊತೆಗೆ ಹೊಸ್ದಾಗಿ ತಗೊಂಡಿರೋಂಥ ಪ್ಲೇಸ್ನ ಸಪ್ರೇಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಓವರಾಲ್ 25 ಜನ ಫಿಟ್ ಮಾಡಿರುವಂಥ ಟೀಮ್ ಇದು. ಅಖಿಲ್ ಹುಸೇನ್ 2 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರೆ, ನನ್ನ ಪ್ರಕಾರ ಅಖಿಲ್ ಹುಸೇನ್ 2 ಕೋಟಿಗೆ ಒಳ್ಳೆ ಪಿಕ್ಕೇನೆ ಇದು. CSK ರಜಿ ಪಿಕ್ ಮಾಡಿದೆ ಅಂತ ಅನ್ನಿಸ್ತಿಲ್ಲ. ಓವರ್ಸೀಸ್ ಪ್ಲೇಯರ್ಗಳು ಅಂತ ಬಂದಾಗ CSKಲಿ ಒಳ್ಳೆ ಕೆಲಸ ಮಾಡಿದೆ. ಇಂಡಿಯನ್ ಪ್ಲೇಯರ್ಸ್ ಅಂತ ಬಂದಾಗ ಏನೋ ಸ್ವಲ್ಪ ಎಕ್ಸಾಜರೇಟ್ ಮಾಡಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಅದೇ ಪ್ರಶಾಂತ್ ವೀರ್ ಜೊತೆಗೆ ಕಾರ್ತಿಕ್ ಶರ್ಮಾ ಇಬ್ಬರಿಗೂ 14.20 ಕೋಟಿ ಇದು ಒಂಥರ ಅಷ್ಟೊಂದು ವರ್ತಿಲ್ಲ ಅಂತ ಅನ್ನಿಸ್ತೈತೆ. ಈ ಸನ್ರೈಸ್ ಹೈದರಾಬಾದ್ ಗಾಮ್ನನ್ ಮಕ್ಕಳು ಅಂತ ಅಂದ್ಕೊಂಡ್ರು CSKಗೆ. ಸೊ ಉಮ್ಮೂನ್ ಪ್ರೈಸ್ನ ಏರ್ಸಿದ್ರು ಒಂಥರ ಕಾಣಿಸ್ತೈತೆ ನನಗೆ ಸೀನ್ನ ನೋಡ್ತು ಅಂತಂದರೆ. ಇಬ್ಬರಿಗೂ ಇಷ್ಟೊಂದು ಕೊಡೋವಂಥ ಅವಶ್ಯಕತೆ ಇರಲಿಲ್ಲ. 10 ಕೋಟಿಯಿಂದ ಅಂಡರ್ ಏನಾದ್ರು ಇತ್ತು ಅಂದರೆ ಓಕೆ ಅಂತ ಅನ್ಬೋದಾಗಿತ್ತು. ಅನ್ಕ್ಯಾಪ್ ಪ್ಲೇಯರ್ಗೆ ಇಷ್ಟೊಂದು 14.5 ಕೋಟಿ 15 ಕೋಟಿ ರೇಂಜಿಗೆ ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಇನ್ನೂ ಬೆಟ್ರಾಗಿ ಮಾಡ್ಬೋದಾಗಿತ್ತು ಇವ್ರ ಆಕ್ಷನ್ನ ಅಂತ ನನಗನ್ನಿಸ್ತು ಅಷ್ಟೇ ಆನೆಸ್ಟಾಗೆ. ಬಟ್ ಪ್ಲೇಯರ್ಸ್ ವಿಚಾರಕ್ಕೆ ಬಂತು ಅಂದಾಗ ಇಬ್ಬರು ಕೂಡ ಪ್ರೋನ್ ಪ್ಲೇಯರ್ಗಳೇ, ಡೊಮ್ಯಾಸ್ಟಿಕಲ್ಲಿ ಸಗದಾಗೇ ಆಡಿದ್ದಾರೆ. ಆದ್ದರಿಂದ ಇವ್ರಿಗೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ನ CSK ಮಾಡಿದ್ದಾರೆ. ಇಬ್ಬರು ಪ್ರೋನ್ ಪ್ಲೇಯರೇ, ಡೊಮ್ಯಾಸ್ಟಿಕ್ ಸರ್ಕ್ಯೂಟಲ್ಲಿ ಸಕಲಾಗಿ ಪ್ರೂವ್ ಮಾಡಿದ್ದಾರೆ. ಬಟ್ IPL ಅಂತ ಸ್ಟ್ಯಾಂಡರ್ಡ್ಸಲ್ಲಿ ಯಾವ ಥರ ಪ್ರೂವ್ ಮಾಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಇವಾಗ ಗೊತ್ತಾಗೋದಿಲ್ಲ ಇಷ್ಟೊಂದು ವರ್ತಿಲ್ವಾ ಅನ್ನೋದು ನಮಗೆ ನಂತರ ಗೊತ್ತಾಗುತ್ತೆ. ಮ್ಯಾಟಿವ್ ಶಾಟ್ ಒಂದೇನಾಗುತ್ತೆ ಅಂದರೆ, ಯಂಗ್ ಪ್ಲೇಯರ್ಗೆ ಇಷ್ಟೊಂದು ಕೊಟ್ಬಿಡ್ತು ಅಮೌಂಟ್ ಒಂದೇ ಸಲ ಅಂತಂದರೆ ತಲೆನೇ ಇರಲ್ಲ, ಆ ಥರ ಆಗೋಗ್ಬಿಡ್ತದೆ ಕತೆ. ಮ್ಯಾಟಿವ್ ಶಾರ್ಟ್ ವಿಚಾರಕ್ಕೆ ಬಂತು ಅಂದರೆ ಇದು ಒಳ್ಳೆ ಪಿಕ್. 1.50 CRಗೆ ಇದು ಬೇಸ್ ಪ್ರೈಸ್ ಕೊಟ್ಬಿಟ್ಟು ತೊಗೊಂಡಿದ್ರೆ, ಇನ್ನೇನು ಲಾಸ್ಟಿಗೆ ಬರ್ತಾ ತೊಗೊಂಡಿದ್ದು ಖಾಲಿ ಕೂತ್ಕೊಂಡಿದ್ದಾಗ. ಸೊ ಇದು ನನ್ನ ಪ್ರಕಾರ ಒಳ್ಳೆ ಪಿಕ್ ಮ್ಯಾಟಿವ್ ಶಾರ್ಟು ಬ್ಯಾಟಿಂಗ್ ಅಂತ ಬಂದಾಗ. ಆಮೇಲೆ ಅಮನ್ ಖಾನ್ ಅಂತ 40 ಲಕ್ಷ ಕೊಟ್ಬಿಟ್ಟು ಇವ್ರನ್ನ ತೊಗೊಂಡಿದ್ದಾರೆ. ಇವ್ರ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಸರ್ಫರಾಜ್ ಖಾನು 75 ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ದಾರೆ ಈ ಪ್ಲೇಯರ್ನ. ಸೊ ನನ್ನ ಪ್ರಕಾರ ಇದು ಸ್ಟೀಲಪ್ ಪಿಕ್ಕು, ಒಳ್ಳೆ ಸಖತ್ ಪಿಕ್ಕು. ಲಾಸ್ಟಲ್ಲಿ ಬಂದಂಥವ್ರು ಇವರು ಆಕ್ಷನ್ಗೆ. ಸ್ಟಾರ್ಟಿಂಗಲ್ಲಿ ಬಂದು ಎಲ್ಲ ಅನ್ಸೊಳ್ಳಾಗಿದ್ರು, ಲಾಸ್ಟಲ್ಲಿ ತೊಗೊಂಡ್ರಿ ಅವ್ರನ್ನ. ನನ್ನ ಪ್ರಕಾರ ಏನಾದ್ರು ಒಂದು ಜಸ್ಟಿಸ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸರ್ಫರಾಜ್ ಖಾನ್ ಈ ಸಲ. ಬೇರೆಯವ್ರು ತೊಗೊಬೋದಾಗಿತ್ತು ಸರ್ಫರಾಜ್ ಖಾನ, ಎಲ್ಲ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. CSK ತೊಗೊಂಡು ಒಳ್ಳೆ ಕೆಲಸ ಮಾಡಿದೆ. ನನ್ನ ಪ್ರಕಾರ ಇವರು ಒಂದು ಏನಾರು ಒಂದು ಮಾಡ್ತಾರೆ ಗುರು ಈ ಸೀಸನ್ ಪಕ್ಕ. ನನಗೇನೋ ಆಪರ್ಚುನಿಟಿ ಸಗದಾಗಿ ಕೊಡ್ತು ಅಂತಂದರೆ ಏನಾರು ಒಂದು ಗತಿ ಕಾಣಿಸ್ತಾರೆ ಸರ್ಫರಾಜ್ ಖಾನ್, ನನ್ನ ಅಭಿಪ್ರಾಯದ ಪ್ರಕಾರ. ಕಾದು ನೋಡಬೇಕಾಗುತ್ತೆ. ಮ್ಯಾಟ್ ಹೆನ್ರಿ 2 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ದಾರೆ. ಇವರು ಕೂಡ ಅನ್ಸೊಳ್ಳಾಗಿದ್ರು. ಲಾಸ್ಟಿಗೆ ಬರ್ತಾ ಒಳ್ಳೆ ಪ್ಲೇಯರನ್ನೇ. ಏನು 2 ಕೋಟಿಗೆ ಇವರು ಕಡೆಗಡೆನೇ ಅಂಡರ್ ಎಸ್ಟಿಮೇಟ್ ಮಾಡುವಂಥ ಪ್ಲೇಯರ್ ಅಲ್ಲ. ಸೊ ಒಳ್ಳೆ ಪ್ಲೇಯರ್ ತೊಗೊಂಡಿದ್ದಾರೆ. ಬಟ್ ನೋಡೋಣ ಅವಕಾಶ ಸಿಗುತ್ತೋ ಇಲ್ವೋ ಅಂತ. ಆಮೇಲೆ ರಾಹುಲ್ ಚಹಾರ್ ತೊಗೊಂಡಿದ್ರೆ 5.20 ಕೋಟಿ. ಸೊ ಈ ಸ್ಪಿನ್ನರ್ನ ಇವರು ಆಡಿಸ್ಲೇಬೇಕು ಅಂತ ತಗೊಂಡಿರೋ ಥರ ಕಾಣಿಸ್ತಾ ಇದೆ. ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತಂದರೆ 5.20 ಕೋಟಿ ನೋಡುವ. ಆಮೇಲೆ ಝ್ಯಾಕ್ ಫಾಲ್ಕ್ಸ್ ಅಂತ ಒಬ್ಬರನ್ನ ತೊಗೊಂಡಿದ್ದಾರೆ. ಇವರು ಬ್ಯಾಕಪ್ ಆಗಿ ತಗೊಂಡಿದ್ದಾರೆ, ಮೇನ್ ಪ್ಲೇಯರ್ ಆಗಿ ಏನು ತಗೊಂಡಿಲ್ಲ. ಸೊ ಓವರಾಲ್ ನೋಡ್ತು ಅಂತಂದರೆ CSK 11 ಫ್ರೇಮ್ ಮಾಡ್ತು ಅಂದರೆ ಸ್ಟ್ರಾಂಗೆಸ್ಟ್ 11 ಈ ಥರ ಕಾಣಿಸ್ತಿದೆ. 12 ನೋಡ್ಕೊಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಥರ ಕಾಣ್ಬೋದು. ಸಂಜು ಸ್ಯಾಮ್ಸನ್ ಜೊತೆಗೆ ಆಯುಷ್ ಮಾತ್ರ ಓಪನ್ ಮಾಡ್ತು ಅಂತಂದರೆ ರುತುರಾಜ್ ಗಾಯಕ್ವಾಡ್ ಅಟ್ ನಂಬರ್ 3, ನಂಬರ್ 4 ಡೆವಾಲ್ಡ್ ಬ್ರೇವಿಸ್ ಅಂತಂದರೆ ಶಿವಮ್ ದುಬೆ ಅಟ್ ನಂಬರ್ 5. ಟಾಪ್ 5 ಅಂತೂ ಸಾಲಿಡ್ ಆಗಿದೆ ಗುರು, ಟಾಪ್ 5 ಸಾಲಿಡ್ ಆಗಿದೆ. ಊರ್ವಿಲ್ ಪಟೇಲ್ ಕೂಡ ಅಟ್ಯಾಕಿಂಗ್ ಬ್ಯಾಟರನ್ನೇ, ಗೊತ್ತಿರೋದೇ ಚಿಂದಿ ಉಡಾಯಿಸುವಂಥ ಬ್ಯಾಟರ್ನೇ. ಟಾಪ್ 6 ಕೂಡ ಸಖತ್ತಾಗೇ ಇದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ MS ಧೋನಿ ಇಲ್ಲಿ ಬರ್ತಾರೆ ನಂಬರ್ 7ಅಲ್ಲಿ. ಆಡಿದ್ರು ಅಂದರೆ ಇನ್ ಕೇಸ್ ಎಲ್ಲ ಸೀಸನ್ ಫುಲ್ಲು ಆಡಿದ್ರು ಅಂತಂದರೆ ನಂಬರ್ 7ಅಲ್ಲಿ ಬರ್ತಾರೆ. ಅದಾದಮೇಲೆ ಪ್ರಶಾಂತ್ ವೀರ್ ಬರ್ತಾರೆ. ಸೊ ಪ್ರಶಾಂತ್ ವೀರು ಕೂಡ ಹಾಕೊಂಡು ಚಚ್ಚೋ ಅಂತವ್ರೇ. ಸೊ ಬ್ಯಾಟಿಂಗ್ ಡೆಪ್ತ್ ವೈಸ್ ನೋಡ್ತು ಅಂತಂದರೆ ಆನ್ ಪೇಪರ್ ನೋಡ್ತು ಅಂದರೆ ಚೆನ್ನಾಗೇ ಇದೆ. ಆಮೇಲೆ ನ್ಯಾಥನ್ ಎಲಿಸು, ಆಮೇಲೆ ನೂರ್ ಅಹ್ಮದ್ ಜೊತೆಗೆ ಖಲೀಲ್ ಅಹ್ಮದ್ ಸೇರ್ಕೊಂತು ಅಂತಂದರೆ ಈ ಕಡೆಯಿಂದ ಅನ್ಶುಲ್ ಕಂಬೋಜ್ ಬರ್ಬೋದು. ಸೊ ಇಲ್ಲಿ ಬೌಲರ್ಸ್ ಏನು ತೊಗೊಂಡಿದ್ದಾರೆ, ಇಲ್ಲಿ ಮ್ಯಾಟ್ ಹೆನ್ರಿಗೆ ಅವ್ರಿಗೆಲ್ಲ ಅವಕಾಶ ಸಿಗೋ ಸಾಧ್ಯತೆ ಕಮ್ಮಿನೇ ಕಾಣಿಸ್ತಾ ಇದೆ. ಅದೇ ಗಿಲೀಸ್ ಏನಾದ್ರು ಡಬ್ಬಾ ಥರ ಆಡ್ತು ಅಂದರೆ ಅವ್ರಿಗೆ ಅವಕಾಶ ಸಿಗುವಂಥ ಪಾಸಿಬಿಲಿಟಿ ಅನ್ನೋದು ಇರುತ್ತೆ. ಸೊ ಇಲ್ಲಿ ತೊಗೊಂಡಿದ್ದಂಥ ಇಬ್ಬರು ಪ್ಲೇಯರ್ಸ್ಗಳೇನಿದ್ದಾರೆ, ಕಾರ್ತಿಕ್ ಶರ್ಮಾ ಆಗಿರ್ಬೋದು, ಜೊತೆಗೆ ಮ್ಯಾಟಿವ್ ಶಾರ್ಟ್ ಆಗಿರ್ಬೋದು. ಇದರಲ್ಲೊಬ್ಬರು ವಿಕೆಟ್ ಕೀಪರ್ ಬ್ಯಾಟ್ರು, ಕಾರ್ತಿಕ್ ಶರ್ಮಾ ಬಂದು ವಿಕೆಟ್ ಕೀಪರ್ ಬ್ಯಾಟ್ರಿ. ಅವ್ರಿಗೆ ಅವಕಾಶ ಹೆಂಗೆ ಮಾಡ್ಕೊಂಡು ಕೊಡ್ತಾರೆ, ಅಟ್ಯಾಕಿಂಗ್ ಬ್ಯಾಟ್ರನ್ನೇ ಹೆಂಗೆ ಮಾಡ್ಕೊಂಡು ಕೊಡ್ತಾರೆ ಅಂತ ಕ್ವಶನ್ ಆಗಿದೆ. ಆದ್ದರಿಂದ ಇಲ್ಲಿ ಪ್ರಶಾಂತ್ ವೀರು ಇವ್ರು ಬಂದು ಆಲ್ರೌಂಡರು, ಲೆಫ್ಟ್ ಆರ್ಮ್ ಸ್ಪಿನ್ನು ಜೊತೆಗೆ ಬ್ಯಾಟಿಂಗ್ ಕೂಡ ಕಡಕಾಗಿ ಆಡುವಂಥ ಅಬಿಲಿಟಿ ಇದೆ ಪ್ರಶಾಂತ್ ವೀರ್ಗೆ. ಸೊ ಇವ್ರನ್ನಂತೂ ನನ್ನ ಪ್ರಕಾರ ಈ ರವೀಂದ್ರ ಜಡೇಜಾ ಅವರ ರಿಪ್ಲೇಸ್ಮೆಂಟ್ ಅಂತ ಪಕ್ಕ ತಗೊಂಬಂದಿದ್ದಾರೆ. ಬಟ್ ಅದೇ ಇವ್ರಿಗೆ ಸ್ವಲ್ಪ ಅವಕಾಶ ಸಿಗೋದು ಹೆಂಗೆ ಕೊಡ್ತಾರೆ ಅಂತ ಅವಕಾಶ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ 14.20 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರಲ್ಲ ಕಾರ್ತಿಕ್ ಶರ್ಮಾಗೆ. ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಇದ್ದಾರೆ, ಧೋನಿ ಇದ್ದಾರೆ. ಇನ್ನೇನು ಕತೆ ಇದು ಅಂತ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಕಿತ್ತ ಅಂತ ಕೂಡ ಅನ್ನಿಸ್ತಾ ಇದೆ. ಏನೋ ಮಿಡ್ಲ್ ಆರ್ಡ್ರಲ್ಲಿ ಮತ್ತೆ ಏನಾದ್ರು ಆಡಿಸ್ತಾರೆ, ಇನ್ನೇನೋ ದುಬೆ ನೆಟ್ಗಾಡಿಲ್ಲ ಅಂತಂದರೆ, ಅಥವಾ ಆಯುಷ್ ಮಾತ್ರ ನೆಟ್ಗಾಡಿಲ್ಲ ಅಂತಂದರೆ ಅವ್ರನ್ನ ತೊಗೊಂಬರು ಅಂತ, ಅಥವಾ ಊರ್ವಿಲ್ ಪಟೇಲ್
ಊರುಲ್ ಪಟೇಲ್ ಜಾಗದಲ್ಲಿ ಕೂಡ ಆಡಿಸುವಂಥ ಸಾಧ್ಯತೆ ಇತ್ತು. ಊರುಲ್ ಪಟೇಲ್ ಕೂಡ ಪ್ರೂವನ್ ಪ್ಲೇಯರ್ನೇ, ಏನು ಅಜೀಬಾಗಿ ಏನು ಆಡಿಲ್ಲ ಲಾಸ್ಟ್ ಸೀಸನು, ಗ್ರ್ಯಾಬ್ ಮಾಡ್ಕೊಂಡ್ರು ಆಪರ್ಚುನಿಟಿನ. ಊರುಲ್ ಪಟೇಲ್ ನೆಟ್ಗಾಡಿಲ್ಲ ಅಂತಲೇ ಬಹುಶಃ ಪ್ರಾಬ್ಲಿ ಅವ್ರನ್ನ ತೊಗೊಂಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಒಟ್ನಲ್ಲಿ ಆಲ್ ಓವರ್ ಟೀಮ್ನ ನೋಡ್ತು ಅಂದರೆ ಲಾಸ್ಟ್ ಟೈಮ್ಗಿಂತ ಬೆಟ್ರಾಗಿ ಕಾಣಿಸ್ತಾ ಇದೆ. ಸ್ಕ್ವಾಡ್ ನೋಡ್ತು ಅಂತಂದರೆ ಆಪ್ಷನ್ಸು ಸುಮಾರಿದೆ, ಬೌಲಿಂಗ್ ಆಪ್ಷನ್ಸು ಜಾಸ್ತಿ ಇದೆ, ಜೊತೆಗೆ ಬ್ಯಾಟಿಂಗ್ ಡೆಪ್ತು ಕೂಡ ಚೆನ್ನಾಗಿದೆ. ಸೊ ಸ್ಟೆಬಿಲಿಟಿ ಅನ್ನೋದು ತೊಗೊಂಬರ್ಬೋದು ಈ ಸೀಸನ್ ಅಂತ ಅಂದ್ಕೊಂಡಿದ್ದೀನಿ. ಆಯುಷ್ ಮಾತ್ರ ಕೂಡ ಇಲ್ಲಿ ಮೇಲ್ಗಡೆ ಸೆಟ್ ಆಗಿರೋದ್ರಿಂದ, ಸಂಜು ಸ್ಯಾಮ್ಸನ್ ಜೊತೆಗೆ ಅವರೆಲ್ಲ ಒಂದು ರೇಂಜಿಗೆ ಕನ್ಸಿಸ್ಟೆಂಟಾಗಿ ಆಡೋದ್ರಿಂದ ಪ್ರಾಬ್ಲಿ ನನ್ನ ಪ್ರಕಾರ ಇದು ನೋಡ್ತು ಅಂದರೆ ಲಾಸ್ಟ್ ಟೈಮ್ಗಿನ ಬೆಟರ್ ಆಗಿದೆ. ಬಟ್ ಭಯ ಹುಟ್ಟಿಸುತ್ತೆ, ನಜ್ಜಿ ಉದುರಿಸ್ಬಿಡುತ್ತೆ ಈ ಸ್ಕ್ವಾಡು. ನಜ್ಜಿ ಇದ್ದೋಗಿರೋ ಸ್ಕ್ವಾಡ್ ಅಂತಂದರೆ ಅನ್ನೋವಂಥ ಸ್ಕ್ವಾಡ್ ಏನಲ್ಲ. ಬಟ್ ಲಾಸ್ಟ್ ಟೈಮ್ಗಿನ ಬೆಟರ್ ಆಗಿದೆ, ಇದಂತೂ ಆನೆಸ್ಟಾಗಂತೂ ಒಪ್ಕೊಳ್ಳೇಬೇಕು. ಲಾಸ್ಟ್ ಟೈಮ್ಗಿನ್ನ ಸ್ವಲ್ಪ ಬೆಟರ್ ಆಗಿದೆ. ಹೌದು, ಜಡೇಜಾ ಎಲ್ಲ ಹೋಗಿರ್ಬೋದು, ಬಟ್ ಆದರೂ ಸ್ವಲ್ಪ ಲಾಸ್ಟ್ ಟೈಮ್ಗಿನ ಬೆಟ್ರಾಗಿ ನನಗೇನೋ ಫೀಲ್ ಆಗ್ತಾ ಇದೆ. ಕಾದು ನೋಡೋಣ ಅದು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ CSK ಅವ್ರು ಏನೋ ಮಾಡಬೇಕು ಅಂತಲೇ ಈ ಪ್ಲೇಯರ್ಸ್ಗಳನ್ನ ತಗೊಂಡಿದ್ದಾರೆ. 14.20 ಕೋಟಿ 14.20 ಕೋಟಿ ಕೊಟ್ಬಿಟ್ಟು ಇವರು ಅದೇನಾದ್ರು ಮಾಡ್ತಾರೋ ಅಥವಾ ಗೋತಾ ಹೊಡಿತಾರೋ ಅನ್ನೋದ್ರ ಮೇಲೆ ಈ ಸೀಸನ್ ಇವ್ರಿಗೆ ನಿಂತಿರುತ್ತೆ. ಯಾಕೆಂದರೆ 30 ಕೋಟಿ ಆಲ್ಮೋಸ್ಟ್ ಕ್ಲೋಸ್ ಟು 29 ಕೋಟಿ ಇಬ್ರಿಗೇನೆ ಸುರಿದ್ಬಿಟ್ಟವ್ರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಒಡನೆ ಆನೆಸ್ಟಾಗಿ ಹೇಳಬೇಕು ಅಂದರೆ ಲಾಸ್ಟ್ ಟೈಮ್ಗಿನ ಸ್ವಲ್ಪ ಬೆಟ್ರಾಗಿ ಕಾಣಿಸ್ತಾ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.